ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ನಿಮಗೆ ಆರತಿ ಮಾಡ್ತಾರಲ್ವ, ಜಾತ್ರೆಗಳಲ್ಲಿ ಹರಿಸೇವೆಗಳಲ್ಲಿ ಮಾಡ್ತಾರಲ್ಲ, ಆರತಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ನಮ್ಮಮ್ಮ ಮಾಡ್ತಾಯಿದ್ರು, ಅದನ್ನೇ ಒಂದು ಕ್ಲಿಪ್ಪಿಂಗ್ಸ್ನ ತಗೊಳ್ತಿದ್ದೆ. ಕಡಲೆನ ನೀಟಾಗಿ ಗ್ರೈಂಡ್ ಮಾಡಿಕೊಂಡು ಮತ್ತು ಕೊಬ್ಬರಿ ಎಲ್ಲ ತುರ್ಕೊಂಡಿದ್ರು ನಮ್ಮಮ್ಮ ಮೊದಲೇ. ಮತ್ತು ಬೆಲ್ಲದ ಪಾಕ ಇರುತ್ತಲ್ಲ, ಬೆಲ್ಲ ಎಲ್ಲ ನೀಟಾಗಿ ಕುದಿಸಿ ಪಾಕ ಬರುತ್ತಲ್ಲ, ಆ ಪಾಕನ ಆ ಕಡಲೆ ಹಿಟ್ಟಿಗೆ ಹಾಕಿ ನೀಟಾಗಿ ಹದ ಮಾಡ್ಕೊಳ್ತಾಯಿದ್ರು. ನೋಡ್ತಾ ಇರ್ಬೋದು. ಅಂದರೆ ಇವಾಗ ಫುಲ್ಲು ಜಾತ್ರೆಗಳ ಸೀಸನ್ ಆಗಿರೋದ್ರಿಂದ ನಮ್ಮನೆಯಲ್ಲೂ ಕೂಡ ಇವತ್ತು ದೇವರದುರ್ಗದ್ದು ಒಂದು ನರಸಿಂಹಸ್ವಾಮಿ ಹರಿಸೇವೆ ಇತ್ತು. ಅಲ್ಲಿಗೆ ಆರತಿ ರೆಡಿ ಮಾಡಬೇಕಿತ್ತಲ್ಲ, ಹಂಗಾಗಿ ಆರತಿ ರೆಡಿ ಮಾಡ್ತಾಯಿದ್ರು ನಮ್ಮಮ್ಮ. ಅದನ್ನು ನಿಮ್ಮ ಜೊತೆ ನಾನು ಶೇರ್ ಮಾಡ್ತಾಯಿದ್ದೀನಿ. ಕಡಲೆ ಹಿಟ್ಟಿಗೆ ಎಷ್ಟು ಬೇಕೋ ಅಷ್ಟು ಬೆಲ್ಲದ ಪಾಕನ ಹಾಕಿ ನಮ್ಮಮ್ಮ ಎಲ್ಲ ಹದ ಮಾಡ್ಕೊಳ್ತಿದ್ರು. ಈ ಕಡೆ ಜಾಸ್ತಿ ಪಾಕ ಹಾಕಿದ್ರೂ ಆರತಿ ನೀಟಾಗಿ ಬರೋಲ್ಲ, ಹಂಗೆ ಸ್ವಲ್ಪ ಕಡಿಮೆ ಹಾಕಿದ್ರೂ ಕೂಡ ನೀಟಾಗಿ ಬರೋಲ್ಲ. ಹಂಗಾಗಿ ನಮ್ಮಮ್ಮ ಎಲ್ಲ ನೀಟಾಗಿ ರೆಡಿ ಮಾಡ್ಕೊಳ್ತಾಯಿದ್ರು. ನೋಡ್ತಾ ಇರ್ಬೋದು. ಬೆಲ್ಲದ ಪಾಕ ಬಿಸಿ ಬಿಸಿ ಇದ್ದಾಗಲೇ ಹಾಕ್ಕೊಂಡು ನೀಟಾಗಿ ಎಲ್ಲ ತಟ್ಟಿ ನೀಟಾಗಿ ಆರತಿನ ರೆಡಿ ಮಾಡ್ತಾಯಿದ್ರು. ಇವಾಗ ಫುಲ್ಲು ಜಾತ್ರೆಗಳ ಒಂದು ಸೀಸನ್ನು. ನಾಳೆ ನಮ್ಮ ಮನೆಯಲ್ಲಿ ದೇವರದುರ್ಗದ್ದು ಹರಿಸೇವೆ ಇತ್ತು, ಹಾಗಾಗಿ ಅಲ್ಲಿಗೆ ತೊಮಟ ಅಂತ ಹೇಳ್ತಾರಲ್ವ, ಆರತಿ, ಅದನ್ನು ರೆಡಿ ಮಾಡ್ತಾಯಿದ್ರು. ಆ್ಯಂಡ್ ಸೊ ಫೈನಲಿ ಶೇಪ್ ಬಂತು, ಆರತಿ ಶೇಪ್ ಬಂತು. ಈ ರೀತಿ ಇತ್ತು ಆರತಿ ಶೇಪು. ತುಂಬ ಚೆನ್ನಾಗಿತ್ತು. ನಮ್ಮಮ್ಮ ದೇವ್ರ ಹೆಸರು ಹೇಳ್ಬಿಟ್ಟು ಒಂದೇ ಸಲ ನೀಟಾಗಿ ಮಾಡಿಬಿಟ್ರು. ಈಗ ಆರತಿ ಎಲ್ಲ ಆಯಿತು. ಈಗ ಆರತಿಗೆ ರೆಡಿ ಮಾಡಬೇಕಿತ್ತು. ನಾನು ನೆಕ್ಸ್ಟ್ ಡೇ ಮಾರ್ನಿಂಗು ಆರತಿ ರೆಡಿ ಮಾಡೋದು ಹೇಗೆ ಅಂತ ನಿಮ್ಮ ಜೊತೆ ನಾನು ಶೇರ್ ಮಾಡ್ತೀನಿ. ಈ ರೀತಿ ಇತ್ತು. ಲಾಸ್ಟಿಗೆ ಆರತಿ ತುಂಬ ಚೆನ್ನಾಗಿ ಬಂದಿತ್ತು ಶೇಪೆಲ್ಲ. ನೆಕ್ಸ್ಟು ಇಲ್ಲಿ ನೋಡ್ತಾ ಇರ್ಬೋದು, ಒಂದು ಹಂಚುಗಡ್ಡೆ ತೊಗೊಂಡು ಹೂವೆಲ್ಲ ಏರಿಸಿ ನೀಟಾಗಿ, ಮತ್ತು ಎಲೆ ಮತ್ತು ಹೊಂಬಾಳೆ ಎಲ್ಲ ಇರುತ್ತಲ್ವ, ಅಡಿಕೆದು ಹೊಂಬಾಳೆ ಎಲ್ಲ ಏರಿಸಿ ನೀಟಾಗಿ ಇಟ್ಟಿದ್ದರು. ಅದನ್ನೇ ನಾವು ರೆಡಿ ಮಾಡ್ತಾಯಿದ್ವಿ ಆರತಿಗೆ. ಆರತಿ ತುಂಬ ಚೆನ್ನಾಗಿ ರೆಡಿ ಮಾಡಬೇಕು, ಯಾಕೆ ಅಂತ ಹೇಳಿದ್ರೆ ಪೂಜೆ ಮಾಡಬೇಕಲ್ವ ಆಮೇಲಿಂದ, ಹಾಗಾಗಿ. ಮತ್ತು ಒಂದು ಹಂಚಿಗಡ್ಡಿಗೆ ಎಲೆ ಎಲ್ಲ ಸೇರಿಸಿ ನೀಟಾಗಿ ಚುಚ್ಚಿ ಎಲ್ಲ ರೆಡಿ ಮಾಡಿದ್ವಿ. ಸೊ ಫೈನಲಿ ಈ ರೀತಿ ಕಾಣಿಸ್ತಾ ಇತ್ತು ನಮ್ಮದು ಆರತಿ ಬಂದು. ಎಲ್ಲೂ ನಾವು ಆರತಿ ಎತ್ಕೊಂಡು ಮೆರವಣಿಗೆ ಹೋಗಬೇಕಾಗಿದ್ದಿಲ್ಲ. ಬೇರೆ ಕಡೆ ಎಲ್ಲ ಮೆರವಣಿಗೆಲ್ಲ ಹೋಗ್ತಾರಲ್ವ, ಆ ರೀತಿ ಏನಿಲ್ಲ. ಜಸ್ಟು ಮನೆಯಲ್ಲೇ ಪೂಜೆ ಮಾಡಬೇಕಷ್ಟೇ. ದಾಸಪ್ಪ ಎಲ್ಲ ಬರ್ತಾರೆ, ಹಾಗಾಗಿ ಅವರು ಪೂಜೆ ಮಾಡಿಬಿಟ್ಟು ಹೋಗ್ತಾರೆ. ಸೊ ಫೈನಲಿ ನೋಡ್ತಾ ಇರ್ಬೋದು, ಈ ರೀತಿ ಇತ್ತು. ಅಲ್ಲಿ ಮಧ್ಯ ಒಂದು ಸ್ವಲ್ಪ ಓಲ್ ಥರ ಮಾಡಿದರು, ಯಾಕೆಂದರೆ ಅಲ್ಲಿ ನಾವು ದೀಪ ಹಚ್ಚಬೇಕಿತ್ತು. ಸೊ ಅಪ್ಕಮಿಂಗ್ ಬ್ಲಾಗ್ಸ್ನೂ ಕೂಡ ನೋಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಬಾಯ್.